ನಮ್ಮ ನಡೆಗೆ ಶ್ರೀ ಮಂಜುನಾಥನ ಕಡೆಗೆ ಎಂಬಂತೆ ಹೊನ್ನಾವರ ತಾಲೂಕಿನ ಕೆಂಚಗಾರದ ಊರಿನಿಂದ 15 ಜನ ಭಕ್ತರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಪಾದಯಾತ್ರೆ ಹೊರಟಿದ್ದಾರೆ. ಬರಿಗಾಲಿನಲ್ಲಿ 300 ಕಿಲೋಮೀಟರ್ ದೂರವನ್ನು 6 ದಿನಗಳಲ್ಲಿ ಕ್ರಮಿಸಿ ಧರ್ಮಸ್ಥಳ ತಲುಪುವುದು ಈ ಪಾದಯಾತ್ರೆಯ ವಿಶೇಷ ವರದಿ ಇಲ್ಲಿದೆ ನೋಡಿ. ಹೊನ್ನಾವರ ತಾಲೂಕಿನ ಕೆಂಚಗಾರ ರಮೇಶ್ ನಾಯ್ಕ್ ನೇತೃತ್ವದಲ್ಲಿ ಊರಿನ ಹಾಗೂ ಸುತ್ತಮುತ್ತಲ ಊರಿನ ಭಕ್ತಾದಿಗಳು ಸೇರಿ ಒಟ್ಟು 15 ಜನ ಯಾತ್ರಾರ್ಥಿಗಳು ನಮ್ಮ ನಡೆಗೆ ಮಂಜುನಾಥನ ಕಡೆಗೆ ಎಂಬಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೊರಟಿದ್ದಾರೆ. ಮುಂಜಾನೆ ಕೆಂಚಗಾರ ವಾದಿರಾಜ ಮಠದ ಶ್ರೀ ಸೀತಾರಾಮಚಂದ್ರ ದೇವರಿಗೆ ಪೂಜೆ ಸಲ್ಲಿಸಿ ಯಾತ್ರೆ ಪ್ರಾರಂಭಿಸಿದ ಇವರು ಬರಿಗಾಲಿನಲ್ಲಿ 300 ಕಿಲೋಮೀಟರ್ ದೂರವನ್ನ 6 ದಿನಗಳಲ್ಲಿ ಕ್ರಮಿಸಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ತಲುಪುವರು. ಬರುವ ರವಿವಾರ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಿ ಶ್ರೀ ದೇವಳಕ್ಕೆ ಪ್ರದಕ್ಷಿಣೆ ಹಾಕಿದ ಬಳಿಕ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದು ಯಾತ್ರೆ ಪೂರ್ಣಗೊಳಿಸುವರು. ರಮೇಶ್ ನಾಯ್ಕ್ ಹಾಗೂ ಮಿತ್ರರು ಸೇರಿ ಪ್ರಥಮವಾಗಿ 1999ರಲ್ಲಿ ಪಾದಯಾತ್ರೆ ಕೈಗೊಂಡಿದ್ರು. ಅಂದಿನಿಂದ ಇಂದಿನವರೆಗೂ ಪ್ರತಿ ವರ್ಷವೂ ಒಮ್ಮೆ ಪಾದಯಾತ್ರೆ ಕೈಗೊಳ್ಳುವ ರೂಢಿ ಇಟ್ಟುಕೊಂಡಿದ್ದು ಇವತ್ತಿನದು 27ನೆಯ ಪಾದಯಾತ್ರೆಯಾಗಿದೆ. ಪಾದಯಾತ್ರೆ ಸಮಯದಲ್ಲಿ ಬೆಳಗ್ಗಿನ ಜಾವ 4 ಗಂಟೆಯಿಂದ 10 ಗಂಟೆಯ ತನಕ ನಡೆದು ಉರಿ ಬಿಸಿಲಿನಲ್ಲಿ ಮರದ ನೆರಳಿನಲ್ಲಿ ವಿಶ್ರಾಂತಿ ಪಡೆಯುತ್ತಾರೆ. ಪುನಃ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆಯ ತನಕ ನಡೆದು ಬಳಿಕ ಹತ್ತಿರದ ದೇವಾಲಯಗಳಲ್ಲಿ ಮಲಗಿ ನಿದ್ರಿಸುತ್ತಾರೆ. ಮಾರ್ಗ ಮಧ್ಯೆ ಸಿಗುವ ಹಳ್ಳ ಹೊಳೆಗಳಲ್ಲಿ ಸ್ನಾನ ಪೂರೈಸುತ್ತಾರೆ. ದೇವಸ್ಥಾನ ಹಾಗೂ ಉಪಹಾರ ಗೃಹಗಳಲ್ಲಿ ತಿಂಡಿ ತಿನಿಸು ತಿಂದು ಊಟ ಮಾಡುತ್ತಾರೆ. ಯಾತ್ರಾರ್ಥಿಗಳಿಗೆ ಅನ್ನದಾನ ಮಾಡುವುದು ಮಂಜುನಾಥನ ಸೇವೆಯಲ್ಲೊಂದು ಎಂಬ ಭಾವನೆಯಿಂದ ಕೆಲವು ಊರುಗಳಲ್ಲಿ ಇವರಿಗೆ ಊಟೋಪಚಾರ ನೀಡುವ ಸಹೃದಯಿಗಳು ಇದ್ದಾರೆ. ಹಾಗಾಗಿ ಇವರ ಪಾದಯಾತ್ರೆ 27 ವರ್ಷಗಳಿಂದ ಭಕ್ತಿಪೂರ್ವಕವಾಗಿ ನಡೆಯುತ್ತಾ ಬಂದಿದೆ. ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ.